ಈ ದಿನ ಲೈವ್ನಲ್ಲಿ ರಕ್ಷಿತಾ ಅಮ್ಮ ಬಂದಿದ್ದನ್ನ ಯಾರ್ಯಾರು ನೋಡಿದ್ದೀರಾ? ಯಾರ್ಯಾರಿಗೆ ಖುಷಿ ಆಯಿತು ಅಂತ ಹೇಳ್ತೀರಾ? ನನಗಂತೂ ತುಂಬ ಖುಷಿ ಆಯಿತು. ರಕ್ಷಿತನ್ ಫ್ಯಾನ್ಸ್ಗಂತೂ ತುಂಬ ಖುಷಿಯಾಗಿರುತ್ತೆ ಅನಿಸುತ್ತೆ. ಹಾಗೆಯೇ ರಕ್ಷಿತನ್ಗೂ ಸಹ ತುಂಬ ಖುಷಿಯಾಗಿರೋ ವಿಷಯ ಇದು ಅಲ್ವಾ? ಯಾಕೆಂದರೆ ಲಾಸ್ಟ್ ಫ್ಯೂ ಡೇಸ್ನಲ್ಲಿ ಎಲ್ರಿಗೂ ಸುಮಾರು ಜನಕ್ಕೆ ಲೆಟರ್ ಸಿಕ್ಕಿರುತ್ತೆ. ರಕ್ಷಿತನ್ಗೆ ಲೆಟರ್ ಸಿಕ್ಕಿರೋದಿಲ್ಲ, ಹಾಗೆ ಸುಮಾರು ಜನಕ್ಕೆ ಲೆಟರ್ ಸಹ ಸಿಕ್ಕಿರೋದಿಲ್ಲ. ಆದರೆ ನಾನು ರಕ್ಷಿತನ್ ವಿಷಯ ಮಾತಾಡ್ತಾ ಇರೋದ್ರಿಂದ ಅವಳ ವಿಷಯ ಹೇಳ್ತಾ ಇದ್ದೀನಿ. ರಕ್ಷಿತನ್ಗೆ ಲೆಟರ್ ಸಿಕ್ಕದೇ ಇರೋ ಕಾರಣವಾಗಿ ತುಂಬ ಅತ್ತಿರ್ತಾಳೆ ಆ ದಿನ. ಈ ದಿನ ತುಂಬ ಖುಷಿ ಪಟ್ಟು ಮತ್ತೆ ಸ್ವಲ್ಪ ಕಣ್ಣೀರು ಸಹ ಹಾಕ್ಬಿಟ್ಟು ಅವರ ಅಮ್ಮನ್ನ ಬರ್ಮಾಡ್ಕೊಳ್ತಾಳೆ, ಪ್ರೀತಿಯಿಂದ ಬರ್ಮಾಡ್ಕೊಳ್ತಾಳೆ. ಅವರ ಅಮ್ಮನೂ ಸಹ ಓಡ್ ಬಂದು ಒಂದು ಅಪ್ಪುಗೆಯನ್ನ ಮಾಡ್ತಾರೆ. ಆಗಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಟೈಮ್ ಆದಮೇಲೆ ಸ್ಟೋರ್ ರೂಮಿಂದ ಬಿಗ್ ಬಾಸ್ ಏನನ್ನ ಕಳಿಸಿರ್ತಾರೆ ಅಂದರೆ ಹಸಿದು ಫಿಶ್ನೇ ತಂದುಬಿಟ್ಟಿರ್ತಾರೆ. ಅದನ್ನು ಅವ್ರ ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಮಸಾಲೆ ಹಾಕಿಬಿಟ್ಟು ನಮ್ಮ ರಕ್ಷಿತ ಎಲ್ಲರಿಗೂ ತಯಾರು ಮಾಡಬೇಕಾಗಿತ್ತು. ಅದರಿಂದ ಹಸಿ ಫಿಶನ್ನೇ ತಂದಿರ್ತಾರೆ. ಹಾಗೆ ವ್ಲಾಗ್ ಮಾಡಲಿ ಅಂತಲೂ ಸಹ ಒಂದು ಗೋಪ್ರೋನು ಕೊಟ್ಟು ಕಳಿಸಿರ್ತಾರೆ ಬಿಗ್ ಬಾಸ್. ಯಾಕೆಂದರೆ ಹಿಂದಿನ ದಿನಗಳಲ್ಲೆಲ್ಲ ಅಡುಗೆ ಮಾಡುವಾಗ ವ್ಲಾಗ್ ಮಾಡೋ ಥರ ಕ್ಯಾಮ್ರಾ ಹತ್ರ ಎಲ್ಲ ಬಂದು ನಮ್ಮ ರಕ್ಷಿತಾ ವ್ಲಾಗ್ ಮಾಡ್ತಾ ಇರ್ತಾಳಲ್ವ, ಅದನ್ನೆಲ್ಲ ನೋಡಿ ಒಂದು ಖುಷಿ ಪಟ್ಟು ಅನಿಸುತ್ತೆ. ಬಿಗ್ ಬಾಸ್ ಇಷ್ಟು ಸೀಸನ್ನಲ್ಲಿ ಯಾರ ಕೈಲೂ ಸಹ ಒಂದು ಕ್ಯಾಮ್ರಾ ಆಗಲಿ, ಫೋನ್ ಆಗಲಿ, ಒಂದು ಗೋಪ್ರೋ ಆಗಲಿ ಸಿಕ್ಕಿರಲಿಲ್ಲ. ನಮ್ಮ ರಕ್ಷಿತನ ಕೈಗೆ ಒಂದು ಗೋಪ್ರೋ ಸಿಕ್ಬಿಡ್ತು ನೋಡಿ. ಅದು ಬಿಗ್ ಬಾಸ್ ಮನಸ್ಸು ಮಾಡಿದ್ದಕ್ಕೆ ಸಿಕ್ತು ಅನಿಸುತ್ತೆ. ಅದನ್ನೆಲ್ಲ ತೊಗೊಂಡು ಬಂದು ಸ್ಟೋರ್ ರೂಮಿಂದನೇ ಶುರು ಮಾಡ್ಕೊಂಡ್ಬಿಡ್ತಾಳೆ ರಕ್ಷಿತಾ ವ್ಲಾಗ್ನ. ಹೆಲೋ ಗಾಯ್ಸ್, ಹೇಗಿದ್ದೀರಾ? ನಾನಂತೂ ಮುದ್ದಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಶುರು ಮಾಡಿಬಿಡ್ತಾಳೆ. ತುಂಬ ಖುಷಿಯಿಂದ ಶುರು ಮಾಡ್ತಾಳೆ. ಇದಂತೂ ನಮ್ಮ ರಕ್ಷಿತಂಗೆ ತುಂಬ ಖುಷಿ ಕೊಡೋ ವಿಷಯ. ಹಾಗೇನೆ ಅವ್ರ ಅಮ್ಮ ಬಂದ ಸ್ವಲ್ಪ ಟೈಮ್ ಆದಮೇಲೆ ರಕ್ಷಿತಂಗೆ ಹೇಳ್ತಾರೆ ಅನ್ಸುತ್ತೆ, ನೀನು ಸ್ನಾನ ಮಾಡ್ಕೊಂಡು ಬಾ, ನಾನು ತಲೆ ಬಾಚ್ತೀನಿ ಅಂತ ಹೇಳಿ ರಕ್ಷಿತಾ ಸ್ನಾನ ಮಾಡ್ಕೊಂಡು ಬರ್ತಾಳೆ. ಆಗ ಅವರಮ್ಮ ಕ್ಲೀನಾಗಿ ತಲೆ ಬಾಚ್ಕೊಂಡಿರು, ಹಾಗೆಯೇ ಒಂದು ಕ್ಲೀನಾಗಿ ಡ್ರೆಸ್ ಮಾಡ್ಕೊ, ದಿನಕ್ಕೆ 2 ಸರ್ತಿ ಡ್ರೆಸ್ ಚೇಂಜ್ ಮಾಡ್ಕೊ, ಹಾಗೆ ನೀನೇನು ಡ್ರೆಸ್ ಹಾಕೊಂಡಿರ್ತೀಯ ಅದಕ್ಕೆ ಮ್ಯಾಚಿಂಗ್ ಓಲೆಗಳನ್ನು ಹಾಕೋ, ಆಮೇಲೆ ಒಳ್ಳೊಳ್ಳೆ ಕ್ರೀಮ್ಗಳನ್ನ, ಸನ್ಸ್ಕ್ರೀನ್ನ ಹಾಕೋ ಅಂತೆಲ್ಲ ಹೇಳಿದಾಗ ಒಳ್ಳೆ ಕ್ರೀಮ್ಗಳನ್ನೇ ತಂದಿಟ್ಟಿದ್ದಾರೆ ಬಿಗ್ ಬಾಸ್. ಆದರೆ ನಾನು ಹಚ್ಕೊಳ್ಳೋದಿಲ್ಲ ಅಷ್ಟೇ ಅಂತ ರಕ್ಷಿತಾ ಹೇಳ್ತಾ ಇರ್ತಾಳೆ. ಅಂದರೆ ಅವ್ರ ಅಮ್ಮನಿಗೆ ಏನು ಚಿಂತೆ ಅಂತ ಹೇಳಿದ್ರೆ, ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ತಾರಲ್ವ ಮೇಕಪ್ ಮಾಡಿಕೊಂಡು, ಅವರಮ್ಮ ಬಾಯಿ ಬಿಟ್ಟು ಹೇಳ್ತಾರೆ, ನೀನು ಕಪ್ಪು ಕಪ್ಪಾಗಿ ಕಾಣಿಸ್ತೀಯ, ಟಿ ವಿಲಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇದನ್ನೆಲ್ಲ ಮಾಡ್ಕೊಳ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ ರಕ್ಷಿತನ್ಗೆ. ಆಗ ಮತ್ತೆ ಅವ್ರ ಅಮ್ಮ ಹೇಳ್ತಾರೆ, ಟೈಟ್ ಪ್ಯಾಂಟ್ಗಳನ್ನೆಲ್ಲ ಹಾಕೋ ಅಂತೆಲ್ಲ ಹೇಳಿದಾಗ ನನಗೆ ಕಂಫರ್ಟ್ ಇಲ್ಲ. ಈಗ ನಾನು ಏನು ಹಾಕಿದ್ದೀನಿ ಡ್ರೆಸ್ಸು ಅಂದರೆ ಅವಳು ಅಂಬ್ರೆಲ್ಲಾ ಸಲ್ವಾರ್ ಹಾಕ್ಕೊಂಡಿರ್ತಾಳೆ, ಅದೇನೇ ನನಗೆ ಕಂಫರ್ಟ್ ಇದೆ. ಟೈಟ್ ಪ್ಯಾಂಟ್ ಎಲ್ಲ ಹಾಕಿದಾಗ ನನಗೆ ಕೆರ್ತಾ ಬರುತ್ತೆ, ದಿನ ಪೂರ್ತಿ ನಾನು ಕೆರ್ಕೊಂಡು ಕೂತಿರೋದಕ್ಕಾಗಲ್ಲ, ಅದರಿಂದ ನನಗೇನು ಕಂಫರ್ಟ್ ಇರುತ್ತೆ ಆ ಡ್ರೆಸ್ಗಳನ್ನು ಹಾಕ್ಕೊಳ್ತೀನಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ರಕ್ಷಿತಾ. ಪದೇ ಪದೇ ಅವ್ರ ಅಮ್ಮನಿಗೆ ಅದೇ ಚಿಂತೆ ಆಗಿರುತ್ತೆ ಅನ್ಸುತ್ತೆ. ಅಂದರೆ ಅವಳನ್ನ ದಿನ ಟಿ ವಿಲಿ ನೋಡಿದಾಗ ನಮ್ಮ ಮಗಳು ಏನಕ್ಕೆ ಹೀಗೆ ಕಾಣ್ತಾಳೆ, ಚೆನ್ನಾಗಿರ್ಬೇಕಲ್ವ ನನ್ನ ಮಗಳು ಅನ್ನೋ ಆಸೆ ಇರುತ್ತೆ ಅಲ್ವಾ, ಅದನ್ನು ಎಲ್ಲವನ್ನ ತಂದು ಈ ದಿನ ರಕ್ಷಿತಂಗೆ ಹೇಳ್ತಾ ಇರ್ತಾರೆ. ಪದೇ ಪದೇ ಹೇಳ್ತಾ ಇರ್ತಾರೆ, ಚೆನ್ನಾಗಿರು ನೀನು, ತಲೆ ಬಾಚ್ಕೋ, ಕ್ಲೀನಾಗಿರು, ಮುಖ ಫ್ರೆಶ್ ಆಗಿಟ್ಕೋ, ಮತ್ತು ದಿನಕ್ಕೆ 2 ಸರ್ತಿ ಬಟ್ಟೆ ಚೇಂಜ್ ಮಾಡು, ಈ ಥರದ್ದೆಲ್ಲ ಪದೇ ಪದೇ ಹೇಳ್ತಾನೆ ಇರ್ತಾರೆ. ರಕ್ಷಿತಾ ಹೇಳ್ತಾ ಇರ್ತಾಳೆ, ಬಿಗ್ ಬಾಸ್ ಮನೆಯಲ್ಲಿ ಇವಳು ವರ್ಷ ಪೂರ್ತಿ ಇರ್ತಾಳಂತೆ, ಆದರೆ ಸ್ವಲ್ಪ ದಿನ ಹೊರಗಡೆ ಹೋಗೋದು ಮತ್ತೆ ಬಿಗ್ ಬಾಸ್ ಮನೆಗೆ ಬಿಡೋದು, ಹೊರಗಡೆ ಕಳಿಸೋದು ಮತ್ತೆ ಬಿಗ್ ಬಾಸ್ ಮನೆಗೆ ಬಿಡೋದು, ಈ ಥರ ಮಾಡಬೇಕಂತೆ. ಯಾಕೆಂದರೆ ಅವಳಿಗೆ ಮೈಂಡ್ ಫ್ರೆಶ್ ಆಗಬೇಕಂತಲ್ವಾ, ಅದರಿಂದ ಹೀಗೆ ಮಾಡಿದ್ರೆ ವರ್ಷ ಪೂರ್ತಿ ಬಿಗ್ ಬಾಸ್ ಮನೆಯಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೂರಜ್ ಹೇಳ್ತಾನೆ, ಹೋಗಿದ್ದಲ್ವ 2 ಟೈಮು, ಆವಾಗ ಮೈಂಡ್ ಫ್ರೆಶ್ ಆಗಿದೆ ಅಲ್ವಾ ನಿನಗೆ ಅಂತ ಕೇಳ್ತಾ ಇರ್ತಾನೆ. ಹೌದಲ್ವಾ, ಹೋಗಿದ್ದೆ ಅಲ್ವಾ 2 ಸರ್ತಿ ಅಂತ ರಕ್ಷಿತಾ ಹೇಳ್ತಾ ಇರ್ತಾಳೆ. ಅವ್ರ ಅಮ್ಮನ ಕೇಳ್ತಾಳೆ ರಕ್ಷಿತಾ, ಅಮ್ಮ ನೀನು ಸೀಕ್ರೆಟ್ ರೂಮ್ನಲ್ಲಿ ನಾನು ಮತ್ತೆ ಧ್ರುವಂತಿ ಇದ್ದದ್ದನ್ನ ನೋಡ್ದ ನೀನು ಅಂತ ಕೇಳ್ತಾಳೆ. ಅವಾಗ ನೋಡಿದ್ದೀನಿ ಅಂತ ಹೇಳ್ತಾಳೆ. ಹೇಗಿತ್ತು ನಮ್ಮಿಬ್ರದ್ದು ಅಂತ ಹೇಳಿದಾಗ ಅವರಮ್ಮ ಏನು ಹೇಳೋದಿಲ್ಲ. ಬಿಗ್ ಬಾಸ್ ಬೈತಾರೆ, ಈ ಥರದ್ದೆಲ್ಲ ಮಾತಾಡಬಾರ್ದು ಅಂತ ಅಂದ್ಕೊಂಡು ಅವರಮ್ಮ ಏನು ವಿಷಯನೂ ಹೇಳೋದೇ ಇಲ್ಲ. ಹಾಗೇನೆ ರಘು ಕೇಳ್ತಾರೆ, ನಂದು ಮತ್ತೆ ರಕ್ಷಿತಂದು ಒಂದು ಆ್ಯಕ್ಟ್ ಮಾಡಿದ್ವಿ, ಅದನ್ನು ನೋಡಿದ್ರಾ ಅಂತ ಕೇಳಿದಾಗ ರಕ್ಷಿತಾ ನಮ್ಮನಿಗೆ ಅದು ಸಡನ್ನಾಗಿ ಜ್ಞಾಪಕ ಬರೋದಿಲ್ಲ. ರಕ್ಷಿತಾ ಆಗ ಜ್ಞಾಪಿಸಿದಾಗ ನೋಡಿದೆ, ಚೆನ್ನಾಗಿತ್ತು ಅಂತ ಹೇಳ್ತಾರೆ ರಕ್ಷಿತಾ ಅವ್ರ ಅಮ್ಮ. ಆಗ ರಕ್ಷಿತಾ ಹೇಳ್ತಾಳೆ, ನಮ್ಮ ಮನೆಯಲ್ಲಿ ವೈಫೈ ಇಲ್ಲದೆ ಇರೋ ಕಾರಣವಾಗಿ ಅಮ್ಮ ಲೈವ್ನ ನೋಡೋಕ್ಕಾಗಲ್ಲ,
ಮಾಮೂಲಿ 9:30ಗೆ ಬರುತ್ತಲ್ವಾ ಆ ಶೋನ ನೋಡಬಹುದಷ್ಟೇ ಅಂತ ಹೇಳ್ತಾಳೆ ರಕ್ಷಿತಾ. ಆಗ ಅವ್ರ ಅಮ್ಮ ಹೇಳ್ತಾರೆ, ಲೈವ್ ನೋಡಿದ್ರೆ ತುಂಬ ಟೆನ್ಷನ್ ಆಗಿಬಿಡತ್ತೆ ಅಂತ. ಅಂದರೆ ಈಗ ರಕ್ಷಿತಾ ಏನು ಜಗಳ ಆಡೋದು ಅಥವಾ ಮಾತಾಡೋದು, ಕಿರ್ಚ್ಕೊಂಡು ಮಾತಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳಲ್ವ, ಅದನ್ನು 9:30 ಶೋ ಅಲ್ಲಿ ನೋಡಿಬಿಟ್ಟೇನೆ ಅವ್ರ ಅಮ್ಮಂಗೆ ಟೆನ್ಷನ್ ಆಗ್ತಾ ಇರುತ್ತೆ ಅನ್ಸುತ್ತೆ. ಇನ್ನು ಲೈವ್ ನೋಡಿಬಿಟ್ರೆ ಇದ್ದಿದ್ದು ಟೆನ್ಷನ್ ಆಗಿಬಿಡತ್ತೆ ಅನ್ನೋ ಥರ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಡ್ಯಾಡಿ ಏನು ನನ್ನನ್ನು ಟಿ ವಿಲಿ ನೋಡಿಬಿಟ್ಟು ಡ್ಯಾಡಿ ಏನು ಹೇಳ್ತಾ ಇರ್ತಾರೆ ಅಂತ ಕೇಳಿದಾಗ ಅವ್ರ ಅಮ್ಮ ಹೇಳ್ತಾರೆ, ನಾನು ಡ್ಯಾಡಿಗೆ ನೀನು ಜಗಳ ಆಡೋದನ್ನು ಅಥವಾ ಮುನ್ಸ್ಕೊಂಡಿರೋದನ್ನ, ಒಂದು ಕೋಪ ಮಾಡ್ಕೊಳ್ಳೋದನ್ನು, ಅಳೋದನ್ನು ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದಾಗ, ಇನ್ನೇನು ತೋರಿಸ್ತೀರಾ ಮತ್ತೆ ಅಂತ ರಕ್ಷಿತಾ ಕೇಳ್ತಾಳೆ. ನೀನು ನಗ್ತಾ ನಗ್ತಾ ಎಲ್ಲರ ಜೊತೆನೂ ಚೆನ್ನಾಗಿರ್ತೀಯಲ್ವಾ, ಅದನ್ನು ತೋರಿಸ್ತೀನಿ ಅಷ್ಟೇ ಹೊರತು ಇನ್ನೇನು ತೋರ್ಸಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಅವರಮ್ಮ. ಹೌದಾ, ಯಾಕೆ ಹಾಗೆ ಅಂತ ಕೇಳಿದಾಗ ಅವರಮ್ಮ ಸುಮ್ಮನೆ ಹೀಗೆ ಅಂತ ಹೇಳ್ತಾರೆ. ಸುಮ್ಮನೆ ಹೀಗೆ, ಸರಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾಳೆ ರಕ್ಷಿತಾ. ಹಾಗೆ ಕಿಚನ್ನಲ್ಲಿ ಫಿಶ್ ಎಲ್ಲಾನು ತಯಾರಿಸೋ ಟೈಮ್ನಲ್ಲಿ ರಕ್ಷಿತಾ ಹೇಳ್ತಾಳೆ ಎಲ್ಲರ ಹತ್ರನೂ, ನಾನು ಡ್ಯಾಡಿ ಹತ್ರ ಮಾತಾಡೋದೇ ಇಲ್ಲ, ಸರಿಯಾಗಿ ಮಾತಾಡೋದೇ ಇಲ್ಲ. ಅವ್ರೇನಾದರೂ ಫೋನ್ ಮಾಡಿದಾಗಲೂ ಸಹ ಹಲೋ ಹೇಗಿದ್ದೀರಾ ಈ ಥರನೂ ಮಾತಾಡೋದಿಲ್ಲ. ಏನಾದರೂ ನಮ್ಮ ಡ್ಯಾಡಿ ತಂದಾಗ, ಸೋನು ಇದರಲ್ಲಿ ಏನೋ ತಂದಿದ್ದೀನಿ ಇದನ್ನು ತಿನ್ಕೋ ಅಂತ ಹೇಳ್ತಾರಷ್ಟೇ, ನಾನು ಅದನ್ನು ತೊಗೊಂಡು ತಿಂತೀನಿ. ಇನ್ನೇನಾದರೂ ಬೇರೆ ವಿಷಯ ಇದ್ದಾಗ ನನ್ನ ಅಮ್ಮ ನಮ್ಮ ಡ್ಯಾಡಿಗೆ ಮೆಸೇಜ್ ಪಾಸ್ ಮಾಡ್ತಾರೆ. ನನ್ನ ವಿಷಯದಲ್ಲಿ ಏನಾದರೂ ಮಾತಾಡೋದಕ್ಕಿದ್ರೆ ನಮ್ಮಮ್ಮ ಮೆಸೇಜ್ ಪಾಸ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ರಕ್ಷಿತಾ. ಹಾಗೆ ಸೂರಜ್ ಒಂದು ಕಂಪ್ಲೇಂಟ್ ಸಹ ಹೇಳ್ಬಿಡ್ತಾರೆ ರಕ್ಷಿತನಮ್ಮನಿಗೆ. ಅದೇನಂದರೆ, ಆಂಟಿ ಇವಳು ರಾತ್ರಿ ಎಲ್ಲ ಮಲಗೋದೇ ಇಲ್ಲ, ನಾವೆಲ್ಲ ಮಲಗ್ತಾ ಇದ್ದಾಗ ನಮ್ಮನ್ನು ಮಲಗೋಗಿ ಬಿಡೋದಿಲ್ಲ, ಬಾ ಅಡುಗೆ ಮಾಡೋಣ, ಬಾ ಡ್ಯಾನ್ಸ್ ಮಾಡೋಣ, ಹಾಗೆ ಬಾ ಮಾತುಕತೆ ಆಡೋಣ ಅಂತ ಹೇಳಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ ಅಂತ ಅವ್ರ ಅಮ್ಮಂಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಸೂರಜ್. ಆಗ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ, ಹೌದು ಇವಳಿಗೆ ನೈಟ್ ಮಲಗೋ ಅಭ್ಯಾಸ ಇಲ್ಲ, ಯಾಕೆಂದರೆ ಯೂಟ್ಯೂಬ್ದೆಲ್ಲ ಎಡಿಟ್ ಇರುತ್ತಲ್ವ, ಅದನ್ನು ಮಾಡ್ತಾ ಕುತ್ಕೊಂಡ್ಬಿಟ್ಟಿರ್ತಾಳೆ ಮನೇಲಿ. ಅದು ಇಲ್ಲೂ ಸಹ ಅದು ಅಭ್ಯಾಸ ತಪ್ಪು ಹೋಗಿದೆ ಅಲ್ವಾ, ಅದಕ್ಕೆ ರಾತ್ರಿ ಎಲ್ಲ ಇವಳು ನಿದ್ದೆ ಮಾಡೋದಕ್ಕೆ ಹೋಗೋದಿಲ್ಲ ಅನ್ಸುತ್ತೆ ಅಂತ ಅವರಮ್ಮ ಹೇಳ್ತಾ ಇರ್ತಾರೆ. ವೇಕಪ್ ಡ್ಯಾನ್ಸ್ ಮಾತ್ರ ರಕ್ಷಿತನ ಜೊತೆ ನಾವೆಲ್ಲರೂ ಶುರು ಮಾಡ್ಕೊಂಡ್ಬಿಡ್ತೀವಿ, ಯಾಕಂದರೆ ರಕ್ಷಿತಾನೇ ಮೊದಲು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ, ಆಮೇಲೆ ನಾವೆಲ್ಲ ಜಾಯಿನ್ ಆಗ್ತೀವಿ. ರಕ್ಷಿತಾ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಆಂಟಿ ಅಂತ ಹೇಳಿದಾಗ ರಕ್ಷಿತಂಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಅವರು ಹೊಗಳ್ತಾ ಇದ್ದಾರೋ ಅಥವಾ ತೆಗಳ್ತಾ ಇದ್ದಾರೋ ಅಂತ ಕೇಳಿದಾಗ, ಹಾಂ ನಿಜಾನಾ ಅಂತ ಕೇಳ್ತಾಳೆ ರಕ್ಷಿತಾ. ಹೌದು, ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಡ್ಯಾನ್ಸ್ ಆಡ್ತೀಯ ರಕ್ಷಿತಾ ಅಂತ ಸೂರಜ್ ಹೇಳ್ತಾ ಇರ್ತಾರೆ. ಹಾಗೆ ನಮ್ಮ ರಕ್ಷಿತಾ ಪ್ರಾಣಿ ಪ್ರಿಯ ಆಗಿರೋದ್ರಿಂದ ಅವ್ರ ಮನೆಯಲ್ಲಿ ನಾಯಿ ಮರಿಗಳು, ಬೆಕ್ಕಿನ ಮರಿಗಳೆಲ್ಲ ಇರ್ತಾವಲ್ವಾ, ತುಂಬ ಇದ್ದಾವೆ. ಅದೆಲ್ಲ ಹೇಗಿದೆ, ಮರಿ ಹಾಕಿದ್ವಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅವರಮ್ಮ ಹೌದು ಮರಿ ಹಾಕಿದಾವೆ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಂತ ಅವರಮ್ಮ ಹೇಳ್ತಾ ಇರ್ತಾರೆ ರಕ್ಷಿತನ ಹತ್ರ. ಹಾಗೆ ನಮ್ಮ ರಕ್ಷಿತಾ ಶೇರಿಂಗ್ ಇಸ್ ಕೇರಿಂಗ್ ಅನ್ನೋ ಬುದ್ಧಿ ಉಳ್ಳವಳು ಅಲ್ವಾ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವಳ ಹತ್ರ ಇರೋ ಮೊಟ್ಟೆಗಳನ್ನೇ ಆಗಲಿ, ಹಣ್ಣುಗಳನ್ನೇ ಆಗಲಿ, ಊಟನೇ ಆಗಲಿ ಅಥವಾ ಚಪಾತಿಗಳನ್ನೇ ಆಗಲಿ, ಏನನ್ನೇ ಆಗಲಿ ಅವಳು ಸ್ವಲ್ಪ ಇಟ್ಕೊಂಡು ಅಥವಾ ಒಂದೊಂದು ಸರ್ತಿ ಹಣ್ಣುಗಳು ಮೊಟ್ಟೆಗಳು ಏನು ಅವಳು ಬಳಸೋದೇ ಇಲ್ಲ, ಎಲ್ಲವನ್ನೂ ಸಹ ಬೇರೆಯವ್ರಿಗೆ ಕೊಟ್ಬಿಟ್ಟಿರ್ತಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ ರಕ್ಷಿತಂದು ಶೇರಿಂಗ್ ಇಸ್ ಕೇರಿಂಗ್ ಅನ್ನೋ ಬುದ್ಧಿ ಅಲ್ವಾ ಅಂತ. ಹಾಗೆ ಈವ್ನಿಂಗ್ ಆದಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಬೆಡ್ರೂಮಿಗೆ ಬರ್ತಾರೆ. ಆಲ್ರೆಡಿ ರಕ್ಷಿತಾ ಮತ್ತು ಅವ್ರ ಅಮ್ಮ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಗಿಲ್ಲಿನೂ ಸಹ ಬಂದು ಸೇರ್ಕೊಳ್ತಾನಲ್ವ ಬೆಡ್ರೂಮಲ್ಲಿ. ಆಗ ಅಮ್ಮ ಏನಮ್ಮ ಸಮಾಚಾರ, ಅಡುಗೆ ತುಂಬ ಚೆನ್ನಾಗಿತ್ತು ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಊಟಕ್ಕೆ ಏನೇನು ತಂದಿದ್ರು ರಕ್ಷಿತಾ ಅವ್ರ ಅಮ್ಮ ಅಂದರೆ, ಮಾಮೂಲಿ ಹಸಿ ಫಿಶ್ ತಂದುಬಿಟ್ಟು ಮಸಾಲೆ ಹಾಕಿ ರಕ್ಷಿತಾನೆ ಎಲ್ಲರಿಗೂ ಸಹ ತವಾ ಫಿಶ್ ಫ್ರೈ ಮತ್ತು ರವಾ ಫಿಶ್ ಫ್ರೈಯನ್ನು ಮಾಡಿ ಕೊಟ್ಲು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದ್ಕೊಂಡು ಅವಳಿಗೆ ಒಂದು ಹೊಗಳಿಕೆಯ ಮಾತನ್ನ ಹೇಳ್ತಾ ಇದ್ರು. ಹಾಗೇನೆ ನೀರ್ ದೋಸೆ, ಪತ್ರೊಡೆ, ಮಿಕ್ಸ್ಚರ್, ಚಕ್ಲಿ ಮತ್ತೆ ಇನ್ನೊಂದು ಯೆಲ್ಲೋ ಕಲರ್ ಇತ್ತು, ಅದು ಜಿಲೇಬಿನೋ ಏನೋ ಗೊತ್ತಿಲ್ಲ, ಸ್ವೀಟು, ಅದನ್ನೆಲ್ಲ ತಂದಿದ್ರು. ಅದೆಲ್ಲವನ್ನ ತಿಂದ್ಬಿಟ್ಟು ಎಲ್ಲರೂ ಚೆನ್ನಾಗಿದೆ ಆಂಟಿ, ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ಅವ್ರ ಅಮ್ಮನಿಗೆ ಹೇಳ್ತಾ ಇದ್ರು. ಅದೇ ಅವಾಗಲೇ ಹೇಳಿದ ಹಾಗೆ ಫಿಶ್ ಫ್ರೈ ಎಲ್ಲಾನು ಮಾಡೋ ಟೈಮ್ನಲ್ಲಿ ರಕ್ಷಿತಾ ವ್ಲಾಗ್ ಮಾಡಿದ್ಲು. ಅದನ್ನ ಅವಳು ಯೂಟ್ಯೂಬ್ ಚಾನಲ್ಗೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ರಕ್ಷಿತಾ ಫ್ಯಾನ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ರಕ್ಷಿತಾ ಮುಂಚೆ ಎಲ್ಲ ಅಡುಗೆ ಮಾಡೋದನ್ನು ವ್ಲಾಗ್ ಮಾಡ್ತಾ ಇದ್ಲಲ್ವ ಬಿಗ್ ಬಾಸ್ ಮನೆಯಲ್ಲಿ, ಅದಕ್ಕೆ ಫಿದಾ ಆಗಿಬಿಟ್ಟು ಈ ಥರ ಒಂದು ಚಾನ್ಸ್ನ ರಕ್ಷಿತಂಗೆ ಕೊಟ್ಟಿದ್ರು ಅನಿಸುತ್ತೆ. ಇಷ್ಟು ಸೀಸನ್ನಲ್ಲಿ ಯಾರಿಗೂ ಸಹ ಈ ಥರ ಚಾನ್ಸ್ ಸಿಕ್ಕೇ ಇರಲಿಲ್ಲ, ನಮ್ಮ ರಕ್ಷಿತಂಗೆ ಸಿಕ್ಕಿದೆ ನೋಡಿ. ನಿನ್ನೆ ಎಲ್ಲ ಇಬ್ಬಿಬ್ರು ಬಂದಿದ್ರು, ಅಂದರೆ ಒಬ್ಬೊಬ್ರು ಮನೆಯಿಂದ. ಈಗ ರಾಶಿಕಂಗೆ, ಧನುಷ್ಗೆ ಮತ್ತು ಸೂರಜ್ಗೆ ಇವರೆಲ್ಲರಿಗೂ ಸಹ ಇಬ್ಬಿಬ್ರು ಬಂದಿದ್ರು ನಿನ್ನೆ.
ಈ ದಿನನೂ ಸಹ ಅಶ್ವಿನಿಗೆ ಇಬ್ರು ಬರ್ತಾರೆ, ಅಂದ್ರೆ ಅವ್ರ ಅಮ್ಮ ಮತ್ತೆ ಮಗ ಇಬ್ರು ಸಹ ಬರ್ತಾರೆ. ರಕ್ಷಿತಂಗೆ ಒಬ್ಬರೇ ಒಬ್ಬರು ಅವ್ರ ಅಮ್ಮ ಮಾತ್ರ ಬಂದಿರ್ತಾರೆ. ಅವ್ರ ಅಪ್ಪ ಮತ್ತೆ ಅವ್ರ ತಂಗಿಗೆ ಬರೋಕ್ ಆಗ್ಲಿಲ್ಲ ಅನ್ಸತ್ತೆ, ಅದಕ್ಕೆ ಅವ್ರ ಅಮ್ಮ ಮಾತ್ರ ಬಂದಿದ್ರು ಅಂತ ಅನ್ಸತ್ತೆ. ಅವ್ರ ಅಮ್ಮನ್ನ ರಕ್ಷಿತಾ ಎಷ್ಟೇ ಕೇಳಿದ್ರು, ಅಂದ್ರೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಹೊರಗಡೆ ಟಿವಿಲಿ, ನಿನ್ಗೆ ಇಷ್ಟ ಆಗ್ತಾ ಇದೆಯಾ, ನಾನು ಏನಾದರೂ ಇಂಪ್ರೂವ್ ಮಾಡ್ಕೊಳ್ಬೇಕಾ, ಜಗಳ ಆಡೋದು ಜಾಸ್ತಿ ಆಯ್ತಾ, ಅಥವಾ ಕಾರಣಗಳನ್ನ ಸರಿಯಾಗಿ ಕೊಡ್ತಾ ಇಲ್ವಾ ನಾಮಿನೇಷನ್ ಮಾಡೋ ಟೈಮ್ನಲ್ಲಿ, ಅಂದ್ರೆ ಬಿಟ್ಟು ಬಿಟ್ಟು ಕೇಳ್ತಾ ಇರ್ತಾಳೆ. ಎಲ್ಲ ಒಟ್ಟಿಗೆ ಕೇಳೋದಿಲ್ಲ, ಬಿಟ್ಟು ಬಿಟ್ಟು ಕೇಳ್ತಾ ಇದ್ದಾಗ್ಲೂ ಸಹ ಅವರಮ್ಮ ಒಂದಕ್ಕೂ ಉತ್ತರನೇ ಕೊಡೋದಿಲ್ಲ. ಬರೀ ಅವಳದು ಮುಖ ನೋಡೋದು ಸುಮ್ಮನಾಗೋದು, ಮುಖ ನೋಡೋದು ಸುಮ್ಮನಾಗೋದು ಅಷ್ಟೇ ಮಾಡ್ತಾ ಇರ್ತಾರೆ. ಅಂದ್ರೆ ಇದನ್ನೆಲ್ಲ ಹೇಳಿದ್ರೆ ಬಿಗ್ ಬಾಸ್ ಬೈತಾರೆ ಅಂತ ಭಯ ಇತ್ತೋ ಏನೋ ಅವರಮ್ಮನಿಗೆ, ಅದಕ್ಕೆ ಏನು ಸಹ ಹೇಳೋದೇ ಇಲ್ಲ. ಆದರೆ ಅಶ್ವಿನಿ ಪೇರೆಂಟ್ ಅಂದರೆ ಅವರಮ್ಮ ಬರ್ತಾರೆ ಮತ್ತು ಮಗ ಬರ್ತಾರಲ್ವ, ಆಗ ಅವರಮ್ಮ ಮತ್ತು ಮಗ ಎಲ್ಲವನ್ನು ಅಶ್ವಿನಿಗೆ ಹೇಳ್ತಾ ಹೋಗ್ತಾರೆ. ಅಶ್ವಿನಿ ಏನೇನು ಕೇಳ್ತಾ ಇರ್ತಾಳೆ ಅದೆಲ್ಲದಕ್ಕೂ ಉತ್ತರ ಕೊಡ್ತಾನೆ ಹೋಗ್ತಾ ಇರ್ತಾರೆ. ರಕ್ಷಿತನಮ್ಮ ಯಾಕೆ ಉತ್ತರ ಕೊಡಲಿಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ. ಅಶ್ವಿನಿ ವಿಷಯ ಏನೇನು ನಡೀತು ಅನ್ನೋದೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಅಶ್ವಿನಿ ಮಗ ಮತ್ತು ಅಶ್ವಿನಿ ಅವರ ಅಮ್ಮ ಏನೇನು ಹೇಳಿದ್ರು ಅಶ್ವಿನಿಗೆ ಅಂತೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ರಕ್ಷಿತ್ ಅವರಮ್ಮ ಅಂತೂ ತುಂಬ ಸೈಲೆಂಟ್ ಆಗಿದ್ರು. ರಕ್ಷಿತಾ ವೈಲೆಂಟ್ ಅಲ್ವಾ, ಹಾಗೆ ರಕ್ಷಿತ್ ಅವರಮ್ಮ ಸೈಲೆಂಟ್ ಅಂತ ಅನ್ಸುತ್ತೆ. ಆದರೆ ರಕ್ಷಿತ್ ಅವರಮ್ಮ ಹೇಳಿದ ಒಂದೇ ಮಾತು, ನೀನು ಎಲ್ಲರ ಹತ್ರನೂ ಜಗಳ ಆಡ್ತೀಯ, ಹಾಗೆ ಜಗಳ ಆಡಬೇಡ, ನೀನು ಜಗಳಗಂಟಿ ಅಂತ ಹೇಳ್ತಾರೆ. ಆದರೆ ರಕ್ಷಿತಾ ಇನ್ನೇನೇ ಕೇಳಿದ್ರು ಯಾವುದಕ್ಕೂ ಉತ್ತರನೇ ಕೊಡೋದಿಲ್ಲ. ಈಗಲೂ ಸಹ ಲೈವ್ನಲ್ಲಿ ಕೇಳ್ತಾನೆ ಇದ್ದಾಳೆ. ಅಂದರೆ ಯಾವಾಗಲೂ ಒಂದೊಂದು ಕ್ವೆಶನ್ ಅವ್ರ ಅಮ್ಮ ಇವಾಗಲಾದರೂ ಉತ್ತರ ಕೊಡಬಹುದೇನೋ ಅಂತ ಪದೇ ಪದೇ ಒಂದೊಂದು ಕ್ವೆಶನ್ ಕೇಳ್ತಾನೆ ಇರ್ತಾಳೆ. ಅಂದ್ರೂ ಅವರಮ್ಮ ಏನಕ್ಕೂ ಉತ್ತರನೇ ಕೊಡ್ತಾ ಇಲ್ಲ. ಹಾಗೆ ಸೂರಜ್ ಸಹ ಹೇಳ್ತಾರೆ, ಆಂಟಿ ಹೇಳಬಹುದು, ಈಗ ನೀನು ಚೆನ್ನಾಗಿ ಆಡ್ತಾ ಇದೆಯಾ ಅಥವಾ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳಬಹುದು, ಹೇಳಿ ಏನು ಪರವಾಗಿಲ್ಲ ಅಂದ್ರೂ ಸಹ ಸೂರಜ್ ಹೇಳಿದ್ರು ಅವರಮ್ಮ ಏನು ಹೇಳೋದೇ ಇಲ್ಲ. ರಕ್ಷಿತನ್ಗೆ ಪಾಪ ಅಮ್ಮ ಯಾಕೆ ಹೀಗೆ ಆಡ್ತಾ ಇದ್ದಾರೆ, ಏನು ಹೇಳ್ತಾನೆ ಇಲ್ವಲ್ಲ, ನನ್ನ ವಿಷಯ ಹೇಗೆ ಕಾಣಿಸ್ತಾ ಇದೆ ಹೊರಗಡೆ ಅನ್ನೋ ಟೆನ್ಷನ್ ಆಗ್ತಾ ಇದೆ ಅನ್ಸುತ್ತೆ. ಅಂದರೆ ನಿನ್ನೆ ಸೂರಜ್ ಅಮ್ಮ ಮತ್ತು ಅವ್ರ ಅಕ್ಕ ಹೇಳಿದ್ರು ಅನ್ಸುತ್ತೆ ಸೂರಜ್ಗೆ, ನೀನು ಚೆನ್ನಾಗಿ ಆಡ್ತಾ ಇದೆಯಾ, ಹೀಗೆ ಆಡ್ಕೊಂಡು ಬಾ, ಎಲ್ಲರ ಹತ್ರನೂ ನೀನು ಕ್ಲೋಸ್ ಆಗಿರು, ಓಪನ್ ಅಪ್ ಆಗು, ಈ ಥರ ಎಲ್ಲ ಹೇಳಿದರು. ಅದನ್ನು ಸೂರಜ್ ಕೇಳಿಸ್ಕೊಂಡಿರೋದ್ರಿಂದ, ಅಂದರೆ ಸೂರಜ್ಗೆ ಅವರ ಅಮ್ಮ ಮತ್ತು ಅವ್ರ ಅಕ್ಕ ಹೇಳಿರೋದ್ರಿಂದ ಇಲ್ಲಿ ರಕ್ಷಿತಂಗೆ ಅವರಮ್ಮ ಏನು ಹೇಳ್ತಾ ಇಲ್ಲ ಅಲ್ವಾ, ಅದಕ್ಕೆ ಆಂಟಿ ಇದನ್ನೆಲ್ಲ ಹೇಳಬಹುದು ಹೇಳಿ ಅಂತ ಸೂರಜ್ ಹೇಳ್ತಾ ಇದ್ದಾರೆ. ಏನೇ ಆಗಲಿ ರಕ್ಷಿತಾ ಮಾತ್ರ ಎಲ್ರಿಗೂ ಇಷ್ಟ ಆಗ್ತಾ ಇದ್ದಾಳೆ ಅಲ್ವಾ. ಅವರಮ್ಮ ಉತ್ತರ ಕೊಡಲಿ, ಉತ್ತರ ಕೊಡದೇ ಇರಲಿ, ಏನೋ ಒಂದು ಭಯದಿಂದ ಉತ್ತರ ಕೊಡ್ತಾ ಇಲ್ಲ ಅನ್ಸುತ್ತೆ. ಅಂದರೆ ಬಿಗ್ ಬಾಸ್ಗೆ ಬಂದಿರೋರು ಯಾರು ಈ ಥರ ಉತ್ತರ ಕೊಡಲ್ಲ, ಅದಕ್ಕೆ ನಾನು ಕೊಡಬಾರ್ದು ಅಂತ ಅಂದ್ಕೊಂಡಿದ್ದಾರೋ ಏನೋ. ಆದರೆ ರಕ್ಷಿತಾ ಮಾತ್ರ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾಳೆ ಅಲ್ವಾ. ಅವಳದು ಒಂದು ಒಳ್ಳೆ ಒಂದು ನಡತೆಯಿಂದ ಆಗಲಿ, ಅವಳು ಮೇಕಪ್ ಮಾಡ್ಕೊಳ್ದೇನೆ ಎಲ್ರಿಗೂ ಇಷ್ಟ ಆಗಿರೋದ್ರಿಂದನೇ ಆಗಲಿ, ಇನ್ನು ಏನೇನೋ ತುಂಬ ಒಳ್ಳೆ ಕಾರಣಗಳಿಂದ ಎಲ್ಲ ಜನರಿಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾಳೆ ಅಲ್ವಾ. ಈಗ ಅವರಮ್ಮ ಮೇಕಪ್ ಮಾಡ್ಕೊ, ಚೆನ್ನಾಗಿರು ಅಂತೆಲ್ಲ ಹೇಳಿದ್ರು. ಆದರೆ ರಕ್ಷಿತಂಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗನ್ಬಿಟ್ಟು ನಮ್ಮ ಜನ ಏನು ಅವಳನ್ನ ಇಷ್ಟಪಟ್ಟಿಲ್ಲ ಅನ್ನೋ ಥರ ಏನಿಲ್ಲ ಅಲ್ವಾ, ಅವಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದಾಳೆ. ನಮ್ಮ ರಕ್ಷಿತಂಗೆ ಎಲ್ಲರೂ ಸಹ ಹೆಚ್ಚು ಹೆಚ್ಚಾಗಿ ವೋಟ್ ಮಾಡ್ತಾ ಹೋಗೋಣ, ರಕ್ಷಿತನ್ನ ಗೆಲ್ಸೋದಕ್ಕೆ ನಾವೆಲ್ಲ ಮುಂದೆ ಬರೋಣ ಅಲ್ವಾ. ರಕ್ಷಿತನ್ನ ಗೆಲ್ಸೋದಕ್ಕೆ ನಾವು ಕೈ ಜೋಡಿಸೋಣ. ಥ್ಯಾಂಕ್ ಯು.